ಹೆಲೋ ಎವ್ರಿವನ್. ಇವತ್ತಿನ ವಿಡಿಯೋದಾಗ ನಾನು ನಿಮ್ಮೆಲ್ಲರಿಗೂ ಒಂದು ಹೊಸ ವಿಷಯ ತಿಳಿಸ್ಕೊಡ್ತೀನಿ. ಅದೇನಪ್ಪ ಅಂತಂದ್ರೆ ಈ ಜನವರಿ ಮತ್ತು ಫೆಬ್ರವರಿ ತಿಂಗಳೊಳಗೆ ಭಾರತ್ ಹುಣ್ಣಿಮೆ ಅಂತಂದು ಹೇಳಿ ಬರ್ತೈತಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಈ ಹಬ್ಬ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಪ್ರತಿ ವರ್ಷ ಕೂಡ ಇಲ್ಲಿ ಉಳ್ವಿ ಜಾತ್ರೆಗೆ ಹೋಗೋದು ಒಂಥರ ಏನೋ ಸಾಹಸ ಇದ್ದಂಗೆ. ಪ್ರತಿ ವರ್ಷದಂಗೆ ಈ ವರ್ಷ ಕೂಡ ನಮ್ಮ ಮನೆ ಒಳಗೆ ಉಳ್ವಿ ಜಾತ್ರೆಗೆ ಹೊಂಟಾರ. ಅದು ಒಂದಲ್ಲ ಎರಡಲ್ಲ 8 ದಿನದಗಟ್ಟಲೆ ಈ ಚಕ್ಕಡಿಯನ್ನು ತಗೊಂಡು ಹೋಗ್ತಾರೆ. ಈ ಜಾತ್ರೆ ಅಂತೂ ಒಂದಿನ 2 ದಿನ ಪ್ರಿಪ್ರೇಷನ್ ಅಂತೂ ಅಲ್ವೇ ಅಲ್ಲ. ಏನೇ ಇದ್ದರೂ 15 ದಿನ 1 ವಾರ ಮುಂಚಿತವಾಗಿ ಈ ಜಾತ್ರೆಗೆ ಹೋಗ್ಬೇಕಂತಂದು ಪ್ರಿಪ್ರೇಷನ್ ನಡೆಸ್ತಾರೆ. ಅದು ಏನಪ್ಪ ಅಂತಂದ್ರೆ ಹೊಸ ಚಕ್ಕಡಿ, ಪ್ರತಿ ವರ್ಷ ಕೂಡ ಹೊಸ ಚಕ್ಕಡಿಯನ್ನು ತರ್ತಾರೆ, ಉಳ್ವಿ ಜಾತ್ರೆ ಮಾಡ್ತಾರೆ. ನೋಡ್ರಿ ಎಷ್ಟು ಖುಷಿ ಅಲ್ವಾ. ಈ ವರ್ಷದ ಉಳ್ವಿ ಜಾತ್ರೆ ಚಕ್ಕಡಿ ಇವತ್ತು ನಮ್ಮನೆಗೆ ಬಂತು. ಬಹಳ ದೂರದಿಂದ ಇದನ್ನು ತಗೊಂಡು ಬಂದಾರ. ಈ ಸತಿ ಏನು ಮಾಡಿದ್ರಪ್ಪ ಅಂತಂದ್ರೆ ಕೆಲವೊಂದಿಷ್ಟು ವಿಶೇಷತೆಗಳನ್ನು ಈ ಚಕ್ಕಡಿ ಒಳಗೆ ಮಾಡಿದ್ರು. ಅಂದರೆ ಹೇಳಿ ಮಾಡಿಸಿರ್ತಕ್ಕಂಥ ಚಕ್ಕಡಿ ಇದು. ಪ್ರತಿ ವರ್ಷನೂ ತೊಗೊಳ್ಳೋದು ಬೇಡ ಅಂತಂದು ಒಂದು ಸತಿಗೆ ಪರ್ಮನೆಂಟ್ ಆಗಿರಲಿ ಅಂತಂದು ಹೇಳ್ಕೊಂಡು ಎಲ್ಲ ಮಾಡಿಸ್ಕೊಂಡು ಬಂದಾರೆ. ಸ್ವಲ್ಪ ಈ ಚಕ್ಕಡಿ ಕಾಸ್ಟ್ಲಿ ಆಯ್ತು ಅಂದರೂ ಪರವಾಗಿಲ್ಲ. ನಮ್ಮ ಮನೆಯೊಳಗಂತೂ ಎಲ್ಲರೂ ಭಾಳ ಖುಷಿ ಪಟ್ಟಾರ. 4 ಕಡೆ ಗುಂಡನ್ನು ಹಚ್ಚಿಸ್ಕೊಂಡು ಬಂದಾರ. ಮುಂದೆ ನೋಡ್ರಿ ಈ ರೀತಿಯಾಗಿ ಹೊಸ ಥರ ಇದು ಬಸವಣ್ಣನ ಕುಂದ್ರಿಸ್ಕೊಂಡು ಬಂದಾರ. ನಿಜವಾಗ್ಲೂ ಈ ಚಕ್ಕಡಿ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಇನ್ನೇನು ನಾವು ಹೊಂಟೇವೇನೋ ಉಳ್ವಿ ಜಾತ್ರೆಗೆ ಅನ್ನೋ ಫೀಲ್ ಅಂತೂ ಮನೆ ಮಂದಿಗೆಲ್ಲ ತುಂಬ್ಕೊಂಡಿತ್ತು. ಆದರೆ ಏನಪ್ಪ ಅಂತಂದ್ರೆ ನಾವು ಯಾರೂ ಲೇಡೀಸ್ ಹೋಗೋಂಗಿಲ್ಲ, ಗಂಡು ಮಕ್ಕಳು ಅಂದರೆ ದೊಡ್ಡವರು ಮಾತ್ರ ಈ ಚಕ್ಕಡಿ ಒಳಗೆ ಜಾತ್ರೆಗೆ ಹೋಗ್ತಾರೆ. ನೋಡ್ರಿ ಎಷ್ಟು ಚಂದ ಆಯ್ತಲ್ಲ. ನೀವು ಯಾರಾದರೂ ಉಳ್ವಿ ಜಾತ್ರೆಗೆ ಹೊಂಟಿದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಡಿಸೈನನ್ನು ನೋಡಿ ನಮಗೂ ಕೂಡ ಬಹಳಷ್ಟು ಖುಷಿಯಾಗಿತ್ತು. ಈ ಥರ ಇದ್ದಿದ್ದು ಚಕ್ಕಡಿ ನಾನಂತರೂ ಎಲ್ಲೂ ನೋಡಿರಲಿಲ್ಲ. ಕೊನೆಯದಾಗಿ ಏನು ಹೇಳ್ತೇನಪ್ಪ ಅಂತಂದ್ರೆ ನೀವು ಈ ಸತಿ ಉಳ್ವಿ ಜಾತ್ರೆಗೆ ಹೋಗ್ರಿ, ಖುಷಿಯಿಂದ ಇರ್ರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.